ಹಲೋ ಹಲೋ. ಹಾ, ಏನಾಗ್ತದೆ ಸೌಕಾರ? ಅವನು ಈ ತಿಂಗಳಿಲ್ಲ, ಮುಂದಿನ ತಿಂಗಳು ಕೊಡ್ತಾನೆ ಅನ್ನಕತ್ತಾನ್ರಿ. ಮುಂದಿನ ತಿಂಗಳು ಕೊಡ್ತಾನಂತ? ಯಾಕಂತ? ಎಷ್ಟು ದಿನ ಅಂತ ಬಿಡೋದದ? ಹೊಟ್ಟಿಗೆ ನನ್ನ ತಿಂತಾನಂತ, ಬೇರೆ ಏನಾರ ತಿಂತಾನಂತ ಅವನ ಹೋದ ತಿಂಗಳನ್ನ ಹಂಗಂದ, ಅಚ್ಚ ತಿಂಗಳನ್ನ ಹಂಗಂದ, 3 ತಿಂಗಳ ರೊಕ್ಕ ಕೊಡ್ದೆ. ಅಸಲು ಇಲ್ಲ ಬಡ್ಡಿನೂ ಇಲ್ಲ. ಸೌಕಾರ ಯಾರನ್ನ ತಗೊಂಡು ಬರ್ತಾನಂತ ಮನೆಗೆ ಅಂತ ಹೇಳೋನಿಗೆ. ಈ ಸಲ ಕೊಟ್ಟ ಸರಿ, ಇಲ್ಲ ಅಂತಂದ್ರೆ ಮತ್ತೆ ನೋಡ ಮತ್ತೆ ಬೇರೆ ಏನಾಕತಿ ಅಂತ ಹೇಳೋನಿಗೆ ಚಲೋ ತಂಗ ಹೇಳಿ ಒಂದ್ ತಾಸು ಇಲ್ಲ ಸಂಜೆ ತನಕ ಅಷ್ಟ ಟೈಮ್ ಕೊಡೋದು ನಿನಗೆ. ಸಂಜೆ ತನಕ ಎಲ್ಲಿಂದ ವ್ಯವಸ್ಥೆ ಮಾಡ, ಇಲ್ಲ ಅಂದ್ರೆ ನಮ್ಮ ಸರಿ ರಂಗಲ ಮತ್ತೆ ನಿನ್ನ ವ್ಯವಸ್ಥೆ ಆಕತಿ ಅಂತ ಹೇಳೋನಿಗೆ. ಸೌಕಾರ ಹೇಳೇನ್ರಿ, ಆಗ ಇಷ್ಟೊತ್ತಿಂದ ಅದನ್ನ ಹೇಳಾಕತ್ತೀನಿ, ಅವನೇನು ಕೇಳೋವಲ್ಲ. ಇಲ್ಲಪ್ಪ ನಾ ಏನ್ ಮಾಡ್ಲಿ, ಇಲ್ಲಪ್ಪ ನಾ ಏನ್ ಮಾಡ್ಲಿ ಅಂತನ್ರಿ. ಹೇಳಿ ಒಟ್ಟೆ ಏನು ಬಗ್ಗವಲ್ರಿ ಅವ. ಕೊಳ್ಳೆ ಇಲ್ಲ, ಫೋನ್ ಕೊಳ್ಳೆ ಇಲ್ಲ ಅವ್ನ ಕೈಯಾಗ. ತಗೋರೋ ಮಾರ, ಮಾತಾಡಿ, ನಮ್ಮ ಸೌಕಾರ ಮಾತಾಡಕತ್ತಾರ ನೋಡು. ನಾ ಹೇಳಿ ಮತ್ತೆ ಯಾಕೆ ಅವ್ರಿಗೆ ಫೋನ್ ಹಚ್ಚಕ್ ಹೋದಿ? ನಾ ಹೇಳಿಲ್ಲ ಮುಂದಿನ ತಿಂಗಳು ಕೊಡ್ತಾನೆ ಅಂತಂದು. ಹೇಳೋ ಮಾರ, ನೀ ಹೇಳ ಮುಂದಿನ ತಿಂಗಳು ಕೊಡ್ತಾನೆ ಅಂತಂದು. ಇಲ್ಲಿ ಏನ್ ಮಾಡ್ಲಿ? ಫೋನ್ಯಾಗ ಮಾತಾಡೋ ಮಾರ, ನೀ ಮಾತಾಡಿ ಹೇಳು. ಅಲ್ಲಿ ನಮ್ಮನ್ನ ಕೇಳಿ ಹೊಡಿತಾರ ಅವ್ರು. ನೀ ಮಾತಾಡಿ ಹೇಳ ಮೊದ್ಲು. ತಂಬಪ್ಪ. ಹಲೋ, ಯಾಕಲೇ ಮಗನ ಮುಖ ಹಲ ಬಂದವ ನಿನಗೆ? ಯಾಕೆ ಪ್ರೀ ಶೋಕರ ಹಂಗ ಮಾತಾಡ್ತೀರಲ್ಲ? ಮಾತಾಡ್ತೀನಿ ಮಾತಾಡೋಣ ನಾನು. ಯಾಕಂದ್ರೆ ರೊಕ್ಕ ಕೊಟ್ಟನಿ, ಒಟ್ಟು ಏನಂದು ದುರಿಯೋದ ನಿಂದಲ್ಲ. ನಿನಗೇನು ಹೋಗೋದೈತಿ? ಬೇಕಾದಾಗೆಲ್ಲ ಇಸ್ಕೊಂಡ್ಬಿಡ್ತೀರಿ, ಹಂಗ ಕೊಡ್ರಿ ಅಂತಂದು ವಾಪಸ್ ಕೊಡ್ಬೇಕನ್ನತ್ಲಿ ಬರ್ತತ್ ನೋಡ್ರಿ ನಿಮ್ಗೆ. ಮರ್ಯಾದಿಲ್ಲ, ರೊಕ್ಕ ಕೊಟ್ಟು ಕಳ್ಸು. ತಿಂಗಳ ನೆಟ್ಟಗೆ ಬಡ್ಡಿ ಕಟ್ಟಿ ಅಂತ ಹೋಗಿದ್ರು ನಾನು ಯಾಕೆ ಕೇಳ್ತಿದ್ನಿ ನಿನಗೆ? ಅಸಲು ಲೇಟ್ ಆಕತಿ ಅಂದಿ, ಬಡ್ಡಿನಾರು ಕೊಡು ಅಂದ್ರೆ ಬಡ್ಡಿನೂ ಕೊಡಂಗಿಲ್ಲ. ನಾವೇನು ದಾನ ಧರ್ಮಕ್ಕೆ ಛತ್ರ ಕಿಟ್ಟವಿ ಅಂತಿಕೊಂಡಿ ಅಲ್ಲೇ ಮಗನೇ. ಮರ್ಯಾದಿಲ್ಲ ಅವ್ನ ಕೈಯಾಗ ರೊಕ್ಕ ಕೊಟ್ಟು ಕಳ್ಸು. 3 ತಿಂಗಳು ಬಡ್ಡಿ ರೊಕ್ಕ ಕೊಟ್ಟು ಕಳ್ಸು. ಇಲ್ಲ ಅಂದ್ರೆ ನಾ ಬಂದೆ ಅಂದ್ರೆ ಬ್ಯಾರೆ ಏನಾಕತಿ ಮಗನ. ಮತ್ತೆ ಫೋನ್ಯಾಗ ಮಾತಾಡ್ರಿ ಅಂದ್ರೆ ಮಾತಾಡಕ ಎಡ್ಸೋಕ ನಿಮ್ಗೆ. ನಾಟಕ ಮಾಡ್ತೀರಿ ಮಕ್ಳ. ಇಸ್ಕೊಳ ಮುಂದೆ ನಮ್ನಿ, ಕೊಡ ಮುಂದೆ ನಮ್ನಿ. ಸಾಲದ ರೊಕ್ಕ ಕೊಡ್ಬೇಕು ಅನ್ನತ್ಲೇ ನಿಮ್ಗೆ ಹೊಟ್ಟೆಗೆ ಹಂಗ ಮಿಣ ಅಂತತೇನೆ ಹೋದಿಲ್ಲ? ಇಲ್ರಿ ಸೌಕರ, ವ್ಯಾಪಾರ ಇಲ್ಲ ಏನಿಲ್ಲ, ಇಲ್ಲಿ ರೊಕ್ಕ ನಮ್ಮ ಕೈಯಾಗ. ಹಂಗಾಗಿ ಹೇಳ್ದಟ್ಟ ಇದ್ದಾಗೇನು ಕೊಟ್ಟಿಲ್ಲನ್ರಿ? ವ್ಯಾಪಾರ ಇಲ್ಲ ಅಂದ್ರೆ ನಾವೇನ್ ಮಾಡಕ್ ಹೋಗನ್ಲೇ? ನಾವು ಉರ್ಲಿಕ್ಕೆ ಸಾಯ ನಂಗರ. ನಿಂದು ವ್ಯಾಪಾರ ಇಲ್ಲ ಅಂದ್ರೆ ನಿಂದ ಅಟ್ಟ ರೊಕ್ಕ 3 ತಿಂಗಳು ಬಿಡ್ಲಿಲ್ಲ ನನಗೆ. ಹೋಗ್ಲಿ ಬಿಡು ಇಲ್ಲ ಅಂತಂದು ಈಗ 2 ತಿಂಗಳು ಸುಮ್ಮನೆ ಬರ್ಲಿಲ್ಲ, ತೀರಾ ಬಡ್ಡಿ ರೊಕ್ಕ ಕೊಡಾಕ ಅಂತ ಹಡೇನ್ಲಿ ನಿಮ್ಗೆ. ನೀನ್ ಉಪವಾಸ ಮಾಡ್ಕೊಳಕತ್ತಿ ಎಲ್ಲೇ? ನಾನು ನೋಡೇ ನೀನು 4 ಜನ ಕರ್ಕೊಂಡು ಸಿನಿಮಾ ಟಾಕೀಸ್ ಹತ್ರ ನೀನು ನಿಂತ್ಕೊಂಡು ಟಿಕೆಟ್ ತಗೊಳಕತ್ತಿದ್ದ ನಾನು ನೋಡಿನಿ. ಸಿನಿಮಾ ಟಾಕೀಸ್ಗೆಲ್ಲ ಹೋಗಾಕತ್ತಿ ನಿಮ್ಗೆ, ಬಡ್ಡಿ ರೊಕ್ಕ ಕಟ್ಟಕ್ಕಾಗಂಗಿಲ್ಲ ನಿಮ್ಗೆ. ಕೊಟ್ಟು ಕಳಿಸ್ತೀನಿ ಬಿಡ್ರಿ ಸೌಕರ್, ಕೊಟ್ಟು ಕಳಿಸ್ತೀನಿ. 3 ತಿಂಗಳು ಬಡ್ಡಿ ರೊಕ್ಕ ಪೂರ ಬರ್ಬೇಕು. ರೊಕ್ಕ ನನ್ನ ಕೈಗೆ ಬರ್ಲಿಲ್ಲ ಅಂದ್ರೆ ನಾನು ಅಲ್ಲಿಗೆ ಬರ್ತೇನೆ ಮಗನ. ನಾ ಅಲ್ಲಿಗೆ ಬಂದ್ರೆ ನಿನ್ನ ಪರಿಸ್ಥಿತಿ ಏನಾಕತಿ ವಿಚಾರ ಮಾಡೋದಿಟ್ಟೆ. ಆತು ಬಿಡಿ ಸೌಕರ್, ಆತು, ಕೊಟ್ಟು ಕಳಿಸ್ತೀನಿ. ಕೊಡಲ್ಲ ನಮ್ಮ ಹುಡುಗನ ಕೈಯಾಗ ಫೋನ್. ತಗರಪ್ಪ ಫೋನ್ ತಗ. ಹೇಳ್ರಿ ಸೌಕರ್. ಕೊಡ್ತೇನೆ ಅಂದ ನೋಡವ, ಇಸ್ಕೊಂಬ ಬಡಾನ ಬಾ ಅಂಗಡಿ ಹತ್ರ, ನಾನು ಬರ್ತೇನೆ ಅಲ್ಲಿಗೆ. ಬಾಕಿ ಎಲ್ಲೆಲ್ಲಿ ಹೋಗೋದು ಹೇಳೇನಲ್ಲ, ಕೊಟ್ಟನ ಇಸ್ಕೊಂಬ. ಆತ್ರಿ ಸೌಕರ್, ಹಂಗಾಗಿ ಮತ್ತ ಹಂಗ ಯಾರಿಗೆ ಏನ್ ಹೊಸದಾಗಿ ಯಾರಿಗ್ ಬೇಕು ಹೆಸರು ಅದನ್ನೆಲ್ಲ ಬರ್ಕೊಂಬ. ಆಮೇಲೆ ನೋಡೋಣಂತ, ಬಂದು ಭೇಟಿಯಾಗ್ರಿ ಅಂತ ಹೇಳಿ ಬಾ. ಏನೋ ಯಾರು ಕೇಳಿದ್ರ? ಯಾರು ಜೋಡಿ ಹಿಂಗೆ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಇವರು? ದಿನ ಅನ್ನಂಗಿಲ್ಲ, ಹಗಲ್ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ. ಯಾವಾಗ ಮನೆಯಾಗಿದ್ರು ಹಿಂಗೆ ಫೋನ್ ಹಿಡ್ಕೊಂಬಂದು ಇತ್ತಾಗ ಬಂದು ಗುಸು 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 ಅಂತಾರೆ ಹಿತ್ತಲ್ದಾಗ. ಯಾವಾಗನು ನನಗೂ ಕೇಳಾಕ ಹೆದರಿಕೆ, ಅನುಮಾನ ಬರ್ತೈತಿ. ಒಂದೊಂದ್ಸರಿ ಕೇಳ್ಬೇಕು ಅಂದ್ರೆ ಏನ ಅನ್ನಂಗೆ ಆಕತಿ. ಏನೇನೈತಿ ಏನೋ ದೇವರ ಬಲ್ಲ. ನಾನು ಏನು ತಿಳಿಲಾರ್ದಕ್ಕಿ ಮನ್ಯಾಗಿರಕ್ಕಿ ಹುಂಬಿ ಮನೇನ ಕೆಲಸ ಬಗಸಿ ಮಾಡ್ಕೊಂಡು ಇಲ್ಲೇ ಬಿದ್ದಿರಕ್ಕಿ ಅಂತಂದು ನನ್ನ ಗಂಡ ಮತ್ತೆ ಬೇರೆ ಸವಾಸ ಮಾಡಿಗಿಡಿನ ಹೆಂಗೆ? ಮತ್ತೆ ಏನು ನಮ್ಗೆ ಗುಸು 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 ಯಾರ ಜೊತೆ ಮಾತಾಡಕತ್ತಿ? ಏನೈತೆ ತಡಿ, ಇದ್ರ ಬಿಟ್ಟು ಪತ್ತೆ ಹಚ್ತಾನೆ. ಆತ್ರಿ ಸೌಕರ್, ಹಂಗಾಗ್ಲಿ. ಆತ್ ತಗೋ. ಶೋಭಾ, ನೀ ಯಾವಾಗ ಬಂದಿ? ಬರಬಾರ್ದಾಗಿತ್ತು ಅನಿಸ್ತತಿ, ಹೌದಿಲ್ರಿ? ಬರಬಾರ್ದಾಗಿತ್ತನ ನಾನು. ಅಲ್ಲ ಹಂಗೇನಿಲ್ಲ, ಹಿಂದ್ ಬಂದು ನಿಂತಿಯಲ್ಲ ಅದ್ರ ಸಲ ಕೇಳಿದೆ. ಯಾವಾಗ ಬಂದಿ ಅಂತ. ಸ್ವಲ್ಪ ಹೊತ್ತು ಮುಂಚೆನೆ ಬರ್ಬೇಕಾಗಿತ್ತು. ನಾನು ಲೇಟಾಗಿ ಬಂದೆ ಅನಿಸ್ತತಿ. ಇರ್ಲಿ ಬಿಡ್ರಿ. ಹೌದು, ಯಾರ ಜೊತೆ ಮಾತಾಡಕತ್ತಿದ್ರಿ? ಯಾರಿಲ್ಲ. ಹಂಗ ನಮ್ ದೋಸ್ತ ಬಂದು ಫೋನ್ ಹಚ್ಚಿದ್ನ, ಅವನ ಜೊತೆ ಮಾತಾಡಕತ್ತಿದ್ದೆ ಅಷ್ಟೇ, ಯಾರಿಲ್ಲ. ದೋಸ್ತ್ ಹಚ್ಚಿದ್ದ ಅಂತೀರಿ, ಯಾರು ಇಲ್ಲ ಅಂತೀರಿ? ಯಾಕೆ ಹಂಗ್ಯಾಕೆ ತಡವಡ್ಸಾಕತ್ತೀರಿ? ಆರಾಮಾಗಿ ಮಾತಾಡ್ರಿ. ಅಯ್ಯೋ ನಡಿಯೋ ಮಾರ್ಯ, ನಾಷ್ಟ ಕೊಡ್ ನಡಿ. ಹೊಟ್ಟೆ ತಿಂದು ಅಂಗಡಿ ಕಡೆಗೆ ಹೋಗ್ಕೊಂಡು ನಾನು. ಅಲ್ಲ, ನಾ ಕೇಳಿದ ಪ್ರಶ್ನೆಗೆ ಉತ್ತರ ಸಿಗ್ಲೇ ಇಲ್ಲ ನನಗೆ. ಏನ್ ಉತ್ತರ ಕೊಡ್ಬೇಕು ನಿನ್ಗೆ? ಗಣಮಕ್ಳು 1000 ಜನ ಫೋನ್ ಮಾಡ್ತಿರ್ತಾರ, ಮಾತಾಡ್ತಿರ್ತದಿ. ಅಂಗಡಿ ಐತಿ, ವ್ಯಾಪಾರಸ್ಥರು ಅವ್ರು ಇವ್ರು ಫೋನ್ ಮಾಡ್ತಿರ್ತಾರ, ವ್ಯಾಪಾರ ಸಂಬಂಧ ಮಾತಾಡೋದಿರ್ತತಿ. ಹಾಗೆ ಯಾರು ಅಂದ್ರೆ ನಾ ಹೇಳಿದ್ರು ನಿನ್ಗೇನು ಗೊತ್ತಾಗತ್ತೇನ ಯಾರು ಅನ್ನೋದು? ಸುಮ್ಮನೆ ನಡಿ. ಏನ್ ಕೆಲಸ ಮನ್ಯಾಗಿನ ಕೆಲಸ ಮಾಡ್ಕೋಬೇಕು, ಅದನ್ನ ಬಿಟ್ಟು ಇಲ್ಲ ಬರೋದಿಲ್ಲ ಮಾತಾಡಕ್ ಬರಬಾರ್ದು. ಈಗ ಎನ್ಕ್ವೈರಿ ಮಾಡ್ತೀನ ನೀನು? ಗಂಡನ ಎನ್ಕ್ವೈರಿ ಮಾಡೋಷ್ಟು ಇದಾತೇನು ನೀನು?
ಇಲ್ಲಿ ಬಿಡ್ರಿ, ನಾನೇನು ಎನ್ಕ್ವೈರಿ ಮಾಡಕ್ ಹೋಗಿ ನಿಮ್ಮನ್ನ. ನಾವಿಲ್ಲಿ ಗೋಡಿ ನಡುವೆ ಕುತ್ಕೊಂಡಾರ್ಗೆ ನಮಗೇನು ಗೊತ್ತಾಕತಿ ಹೊರಗೆ ಏನು ನಡೆಯಕತ್ತತಿ ಏನಿಲ್ಲ ಅನ್ನೋದು. ನಾ ಎಲ್ಲಿ ಎನ್ಕ್ವೈರಿ ಮಾಡಕ್ ಹೋಗಿ ನಿಮ್ಮನ್ನ ಅಷ್ಟು ದೊಡ್ಡ ಕೆಗಿಲ್ ಬಿಡ್ರಿ ನಾನು. ಆತು ಬರ್ರಿ, ನಾಷ್ಟ ಕೊಡ್ತೇನೆ. ಬ್ಯಾಸ ಆಗ್ಬಡ್ಲಿ, ಹಂಗಲ್ಲ ನಾ ಹೇಳಿದ್ದು. ಅವರು ಅಲ್ಲೆಲ್ಲ ಹೊರಗೆ ಜನನ ನಿಮಗೆ ಗೊತ್ತಾಗಲ್ಲ ಅಂತ ಅಷ್ಟೇ, ಅದಕ್ಕೆ ಸಲುವಾಗಿ ಹೇಳಿದ್ದು. ಬ್ಯಾಸ ಆಗ್ಬೇಡ, ಕೆಲ್ಸದ ಸಂಬಂಧ ಫೋನ್ ಹಚ್ಚಿದ್ರ ಅವ್ರ ಜೊತೆ ಮಾತಾಡಕತ್ತಿದ್ದೆ ಅಷ್ಟ. ನಗ ಹಾಡು ಹೇಳಿನ, ಶುಟ್ಟಕ್ಕೆ ಸುಡಿಕ್ಯಾಕೆ ನನ್ನ ರಾಣಿ ಅಂತಂದು ನಗಲಿ ಅಂದಿದ್ದೆ. ಬರೀ ಹಿಂಗ ಹೇಳಿ ನಗಸ್ಬಿಡ್ತೀರಿ. ನಡ್ರಿ ನಾಷ್ಟ ಮಾಡಿ ನಡ್ರಿ. ಎಷ್ಟು ಚಂದ ಕಾಣಕತ್ತಿಲ್ಲ ಇವತ್ತು. ಆ ಡ್ರೆಸ್ ಬಿಟ್ಟು ಸೀರೆ ಉಟ್ಕೊಂಡಿದ್ಕ ಮಸ್ತ್ ಕಾಣಕತ್ತಿ ನೋಡು. ಹೇಳ್ತಾನೆ ಯಾವಾಗ್ನು ಅದನ್ನೊಂದು ಸಿಗಾಕೆ ನಿಲ್ಬೇಡ ಅಂತಂದು ಮತ್ತು ಸಿಗಾಕೆ ಅಂತ ನಿಲ್ತಾಳ ನೋಡು. ಎಷ್ಟು ಚಂದ ಸೀರೆ ಉಟ್ಕೊಂಡು ಎಷ್ಟು ಚಂದ ಕಾಣಕತ್ತಿ. ಹೌದಾ? ಖರೀವು ಮೂಲೆ ಖರೆ ಅಂದ್ರು ಮಸ್ತ್ ಕಾಣಕತ್ತಿ ನೋಡ. ಹಿಂಗ ಸೀರೆಯಾಗ ಹಿಂಗ ಸೀರೆನ ಉಟ್ಕ ನಂಗೆ ಭಾಳ ಇಷ್ಟ ಆಕತ್ತಿ. ನೀ ಸೀರೆ ಉಟ್ಕೊಂಡ್ರೆ ಆತ್ ಹಂಗಾರ ಸೀರೆನ ಉಟ್ಕಂತ ಬರ್ರಿ. ಮತ್ತ ನಾ ಏನ ಕೇಳೋತನಿ ಇಲ್ಲ ಅನ್ಬಾರ್ದು. ಇಲ್ಲಿ ಹೇಳು ಚಿನ್ನ, ನನ್ನ ಹೆಂಡತಿಗೆ ನಾ ಯಾವಾಗಿಲ್ಲ ಅಂದನಿ ಹೇಳು ಏನು. ಬಾರಿ ಎಲ್ಲ ನಾ ಕೇಳಿದ್ದೆಲ್ಲ ಕೊಡ್ಸಿರೇನ. ಎಷ್ಟು ಚಂದ ಹೇಳ್ತಾರ ನೋಡಿ, ಯಾವಾಗಿಲ್ಲ ಅಂದನಿ ಅಂತಂದು. ಹೋಗ್ಲಿ ಬಿಡ್ರಿ ಅದು. ಮತ್ತ ನನಗ ಉಗಾದಿ ಹಬ್ಬಕ್ಕೆ ಸೀರೆನ ಕೊಡ್ಸಿಲ್ಲ ನೀವು ಇನ್ನೂ ಆದ್ರೂ. ಇಟ್ಲು ನೋಡಪ್ಪ ಬತ್ತೀನ ಒಂದೀಟ್ ನೈಸ್ ಮಾಡಿದ್ರು ಸಾಕು. ಚಾಲು ಲಿಸ್ಟ್ ಹಂಗ ಅದು ಬೇಕು ಇದು ಬೇಕಂತಂದು. ಅದಕ್ಕೆ ಹೆಣ್ಮಕ್ಳಿಗೆ ನೈಸ್ ಮಾಡಕ್ ಹೋಗ್ಬಾರ್ದು. ವಾಪಸ್ ನಮ್ಗ ನೈಸ್ ಮಾಡಿ ಅದು ಬೇಕು ಇದು ಬೇಕಂತಂದು ಲಿಸ್ಟ್ ಹಚ್ಚಿ ಬಿಡ್ತಾರ ಹಿಂದೆ. ಯಾಕೋ ಸೀರೆ ಕೊಡಿಸ್ರಿ. ಹೋಗ ಹಬ್ಬಕ್ಕೂ ಕೊಡಿಸ್ಲಿಲ್ಲ ಏನಿಲ್ಲ. ಹೋಗ್ರಿ, ನನಗೆ ಸೀರೆ ಬೇಕು. ಇಳಿಸ್ಬೇಡ ಮಕ್ಕ ಇಳಿಸ್ಬೇಡ. ಕೊಡಿಸ್ತೀನಿ ಆತ. ಕೊಡಿಸ್ಬೇಕಲ್ಲ ಕೊಡಿಸ್ತೀನಿ. ಆದ್ರೆ ಅಂಗಡಿಯಾಗ ವ್ಯಾಪಾರ ಸ್ವಲ್ಪ ಕಮ್ಮಿ ಐತಿ. ಅಂದಿದ್ದ ನೋಡಿ ಖರ್ಚು ಮಾಡೇನ. ಅದ್ರಾಗ ಒಂದು ಸ್ವಲ್ಪ ಹಿಡುತ್ತದಾಗ ತಗ ಏನ. ಆತ್ ತಗೋರಿ. ಯಾವಾಗೂ ಹಿಂಗ ನಿಮ್ದು. ಆಕೆ ನೋಡ್ರಿ ನಿಮ್ಮ ತಮ್ಮನ ಹೆಂಡತಿ ಆದ್ರೆ ಹೆಂಗ ಒಂದೊಂದ್ಸರಿ 3 4 ಸೀರೆ ಡ್ರೆಸ್ ಎಲ್ಲ ತರ್ತಾಳ. ನೀವಾದ್ರೆ ಯಾವಾಗೂ ಹಂಗೆ ಕೊಡ್ಸಂಗ ಇಲ್ಲ. ಎರಡು ಹಬ್ಬಕ್ಕೆ 3 ಹಬ್ಬಕ್ಕೆ ಬಿಟ್ಟು ಕೊಡಿಸ್ತೀರಿ. ಅದು ಒಂದೋ ಸೀರೆ ಒಂದೋ ಡ್ರೆಸ್ ಕೊಡಿಸ್ತೀರಿ. ಆಕೆ ಆದ್ರೆ ಹಂಗೆ 3 4 ಹಂಗೆ ತಗೊಂಬರ್ತಾಳ. ಗೊತ್ತನ ತಿಂಗಳದಾಗ ಒಂದ್ಸರಿ ಹೋಗಿ ತಗೊಂಬರ್ತಾರ ಅವ್ರು. ನನಗಾದ್ರೆ ಏನಿಲ್ಲ. ಅವ ಆಫೀಸ್ನಾಗ ದುಡಿತಾನ, ಅವ್ನ ಹೆಂಡತಿ ತಗಂತಾಳ, ಅವ್ರದ್ದು ನಡೀತೈತಿ. ನಾನು ಕಿರಾಣಿ ಅಂಗಡಿ ಇಟ್ಕೊಂಡಿರೋಣವ. ನನ್ನ ಮುದ್ದು ಹೆಂಡತಿ ನಿನಗೆ ಗೊತ್ತಿಲ್ಲನ? ಗೊತ್ತೈತಿಲ್ಲ ನಿನಗೆ? ನಮ್ದು ಹೆಂಗೈತಿ, ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಕಿರಾಣಿ ಅಂಗಡಿ ಇಟ್ಕೊಂಡಿರೋವ. ನಮ್ದು ಏಟೈತಿ ಲಾಭ. ಅಟ್ರಾಗ ನಮ್ಮ ಮಂತ್ಯಾನಂತೂ ಅಪ್ ನಡೆಸ್ಕೊಂತ ಹೋಗ್ತಾನ. ನಮ್ಗೆ ಖರ್ಚು ಇಷ್ಟೊಂದು ಕಾಣಂಗಿಲ್ಲ ಏನ. ಮತ್ತೆ ಅದ್ರಾಗ ಬಂದ್ ಲಾಭದಾಗ ನಾನು ಇನ್ನು ಮಕ್ಕಳಿಂದು ಓದೈತಿ, ಮಕ್ಳಿಗೆ ಸಾಲಿಗೆ ಐತಿ. ಇನ್ನು ಈಗ ಹಂಗಾಕೈತಿ ಸಾಲಿ, ಅವ್ರ ಕಾಲೇಜು ಎಲ್ಲ ಮುಂದೆ ಇನ್ನೂ ಜಾಗೃತಿ ಖರ್ಚು ಬರ್ತಾವು. ನಿನ್ನು ನೋಡ್ಕೋಬೇಕು, ಹಿಂದಕ್ಕೊಂದಿಟ್ಟು ಏನ್ರ ಇಟ್ಕೋಬೇಕು ಎಲ್ಲ ಅಂತಂದ್ರೆ ಹಂಗ ಆಗಂಗಿಲ್ಲ ಶೋಭಾ. ಈ ಸರಿ ತಗ ಏನ. ಮುಂದಿನ ಸರಿಗೆ ಒಂದಿಟ್ಟು ವ್ಯಾಪಾರ ಜೋರ್ ಆತಂತಂದ್ರೆ ಕೊಡಿಸ್ತಾನೆ ಅಂತೀನ. ಆತು ಹಂಗಾಗ್ಲಿ. ಬರ್ರಿ ನಾಷ್ಟ ಮಾಡಿ ಬರ್ರಿ. ನಗು ಮತ್ತೆ ಅದು ನನ್ನ ಹೆಂಡತಿ ಅಂದ್ರೆ ನಡಿ.